ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ನಲ್ಲಿ ಶೇರ್ ಮಾಡಿರಿ. ನಾವಿವತ್ತು ನೋಡ್ತಾ ಇದ್ದೀವಿ ಪಾಠ 17 ಕಾಡಿನಲ್ಲೊಂದು ಸ್ಪರ್ಧೆ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನಾವಿವತ್ತು ನೋಡೋಣ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಕಲಿಕೆಗೆ ದಾರಿ. ನಿನ್ನ ಸ್ನೇಹಿತರ ಮೆಚ್ಚಿನ ಆಟ ಹಾಗೂ ಅದನ್ನು ಮೆಚ್ಚಲು ಕಾರಣ ತಿಳಿದುಕೋ ಅಂತ ಇದೆ. ಅದಾದ್ಮೇಲೆ ಇದು ಪಾಠ. ಸೊ ನಾವಿವತ್ತು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ. ಏನಿದೆ ಈ ಪಾಠದ ಒಂದು ಅಂಶ, ಕೂಡಿ ಬಾಳಿದರೆ ಸ್ವರ್ಗ ಸುಖ. ಅದೇ ರೀತಿ ಪದಗಳ ಅರ್ಥ ನೋಡೋಣ. ಕಂಗೊಳಿಸು, ಹೊಳೆಯುವುದು, ಹುಲಿ, ಮಾತು, ಧ್ವನಿ, ಸಹಬಾಳ್ವೆ, ಒಟ್ಟಾಗಿ ಬಾಳುವುದು, ಸ್ಪರ್ಧೆ, ಪೈಪೋಟಿ, ಮೇಲಾಟ, ಸರದಿ, ಸಾಲು, ತೀರ್ಪು, ತೀರ್ಮಾನ, ಸರಕು, ವಸ್ತುಗಳು, ಸಾಗಾಣಿಕೆ, ಸಾಗಿಸುವುದು, ದರ, ಬೆಲೆ, ವಾಯು, ಗಾಳಿ, ವಿದೇಶ, ಹೊರದೇಶ, ಸಭಿಕರು, ಪ್ರೇಕ್ಷಕರು, ಎಚ್ಚರ, ಜಾಗೃತಿ, ಆಕರ್ಷಣೆ, ಸೆಳೆತ, ಆಯ್ತಾ, ಲಭ್ಯ, ದೊರಕಿದುದು, ಪ್ರಾಪ್ತಿ, ವಿನಿಮಯ, ಪರಸ್ಪರ ಬದಲಾಯಿಸು, ಸಂದೇಶ, ಸುದ್ದಿ, ಮಾಹಿತಿ, ಬಂಧು, ಸಂಬಂಧಿಕರು, ಸಹಕರಿಸು, ಸಹಾಯ ಮಾಡು, ಇನಾಮು, ಬಹುಮಾನ, ಧನ್ಯ, ಪಾವನ, ಸಮ್ಮತಿ, ಒಪ್ಪಿಗೆ, ಅನುಮತಿ, ಹರ್ಷ, ಸಂತೋಷ, ಬಿಂಕ, ಗರ್ವ, ಅದ್ಭುತ, ಆಶ್ಚರ್ಯ. ಅದೇ ರೀತಿ ಟಿಪ್ಪಣಿ ಕೂಡ ಇದೆ. ಟಿಪ್ಪಣಿ, ಆಶುಭಾಷಣ, ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು. ಚಿಂತನೆ, ಒಂದು ವಿಷಯದ ಬಗ್ಗೆ ಆಳವಾಗಿ ಆಲೋಚಿಸುವುದು. ಒಳ್ಳೆ, ಬಳ್ಳ, ಒಂದು ಅಳತೆಯ ಪ್ರಮಾಣ ಅಂದ್ರೆ ಬಳ್ಳ. ATM, ಆಟೋಮೇಟೆಡ್ ಟೆಲ್ಲರ್ ಮೆಷಿನ್, ಬೇಕಾದಾಗ ನಮ್ಮ ಖಾತೆಯಲ್ಲಿರುವ ಹಣವನ್ನು ತೆಗೆದುಕೊಳ್ಳಲು ಅವಕಾಶ ಇರುವ ಯಂತ್ರ. ನೀವು ATM ನೋಡಿರ್ತೀರ. ಸೊ ಅದೇ ರೀತಿ ಇನ್ನು ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಒಂದು, ಪ್ರಾಣಿ ಪಕ್ಷಿಗಳ ಸಭೆ ಕರೆದವರು ಯಾರು? ಉತ್ತರ, ಪ್ರಾಣಿ ಪಕ್ಷಿಗಳ ಸಭೆ ಕರೆದವರು ಕಾಡಿನ ರಾಜ ಸಿಂಹ. ಎರಡನೇ ಪ್ರಶ್ನೆ, ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು? ಉತ್ತರ, ಕಾಡಿನಲ್ಲಿ ನಡೆದ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ. ಮೂರನೆಯದು, ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ಯಾರು? ಉತ್ತರ, ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದವರು ತೋಳ, ಕೋಗಿಲೆ, ಕೋತಿ. ಅದೇ ರೀತಿ ಎರಡನೆಯದಿನ್ ಬಂದ್ಬಿಟ್ಟು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಂದು, ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮ ಕೇಳಬಹುದು? ಉತ್ತರ, ರೇಡಿಯೋದಲ್ಲಿ ನಾವು ಪ್ರತಿದಿನ ಚಿಂತನ, ಕೃಷಿ, ಸಮಾಚಾರ, ಶಿಕ್ಷಣ ವಾರ್ತೆ, ಕ್ರೀಡೆ, ಸಂದರ್ಶನ, ರಾಜಕೀಯ ಮನರಂಜನೆ, ಚಿತ್ರಗೀತೆ, ಚುಕ್ಕಿ ಚಿನ್ನ, ಕೇಳಿ ಕಲಿ ಕಾರ್ಯಕ್ರಮಗಳು, ದೇಶ ವಿದೇಶಗಳ ಕಾರ್ಯಕ್ರಮಗಳನ್ನು ಕೇಳಬಹುದು. ಅದೇ ರೀತಿ ಇನ್ನು ಎರಡನೆಯ ಪ್ರಶ್ನೆ, ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು? ಉತ್ತರ, ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು. ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ. ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣ ಮಾಡುವರು. ಸರಕುಗಳನ್ನು ಸಾಗಿಸಬಹುದು. ರೈಲಿನಲ್ಲಿ ಶೌಚಾಲಯ, ಕುಡಿಯುವ ನೀರು, ಊಟ, ಮಲಗುವ ವ್ಯವಸ್ಥೆ ಇರುತ್ತದೆ. ರೈಲು ಪ್ರಯಾಣ ಸುಖಕರ ಮತ್ತು ಕಡಿಮೆ ದರ ಎಂದಿತು. ಮೂರನೆಯ ಪ್ರಶ್ನೆ, ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರು ಯಾರು ಭಾಗವಹಿಸಿದ್ದರು? ಉತ್ತರ, ಆಶುಭಾಷಣ ಸ್ಪರ್ಧೆಯಲ್ಲಿ ಆನೆ, ನವಿಲು, ಚಿರತೆ, ಕರಡಿ, ಹಾವು ಮತ್ತು ಗಿಳಿಗಳು ಭಾಗವಹಿಸಿದ್ದವು. ಇನ್ನು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೆಯ ಪ್ರಶ್ನೆ, ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಯಾರು ಹೇಳಿದರು? ಆನೆ ಹೇಳಿತು. ಯಾರಿಗೆ ಹೇಳಿತು? ಮೊಲಕ್ಕೆ ಹೇಳಿತು. ಎರಡನೆಯ ಪ್ರಶ್ನೆ, ಅಬ್ಬಾ, ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ. ಯಾರು ಹೇಳಿದರು? ಆನೆ ಹೇಳಿತು. ಯಾರಿಗೆ ಹೇಳಿತು? ಸಭೆಯಲ್ಲಿದ್ದವರಿಗೆ ಹೇಳಿತು. ಅದೇ ರೀತಿ ಇನ್ನು 4, ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಅಂತ ಇದೆ. ಒಂದು, ಸಂತೋಷದಿಂದ ನಡೆಸುತ್ತಿದ್ದವು ಸಹಬಾಳ್ವೆ ಪ್ರಾಣಿ ಪಕ್ಷಿಗಳು. ಉತ್ತರ, ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ನಡೆಸುತ್ತಿದ್ದವು. ಎರಡನೆಯದು, ಕೇಳಿ ಕಲಿ ಕಾರ್ಯಕ್ರಮ ನನಗೆ ಎಂದರೆ ಅಚ್ಚು ಮೆಚ್ಚು. ಉತ್ತರ, ನನಗೆ ಕೇಳಿ ಕಲಿ ಕಾರ್ಯಕ್ರಮ ಎಂದರೆ ಅಚ್ಚು ಮೆಚ್ಚು. ಅದೇ ರೀತಿ ಮೂರನೆಯದು,
ತುಂಬಾ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ. ಉತ್ತರ, ನನಗೆ ವಿಮಾನ ಪ್ರಯಾಣವೆಂದರೆ ತುಂಬಾ ಇಷ್ಟ. ಇನ್ನು ಉ, ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಇದೆ. ಸಹಬಾಳ್ವೆ. ಎಲ್ಲರೂ ಸಹಬಾಳ್ವೆಯಿಂದ ಬದುಕಿದರೆ ಜೀವನವು ಆನಂದಮಯವಾಗಿರುತ್ತದೆ. ಆಕರ್ಷಣೆ. ಆರೋಗ್ಯಕ್ಕೆ ಹಿತಕರವಲ್ಲದ ಆಹಾರಗಳು ನಮ್ಮನ್ನು ತುಂಬಾ ಆಕರ್ಷಿಸುತ್ತವೆ. ಅದೇ ರೀತಿ ಮುಂದೊಂದು ಪದ ಯಾವುದಿದೆ? ಸ್ಪರ್ಧೆ. ನಾನು ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡೆನು. 4ನೆಯದು ಅಚ್ಚುಮೆಚ್ಚು. ನನಗೆ ರೈಲಿನಿಂದ ಪ್ರವಾಸ ಮಾಡುವುದೆಂದರೆ ಅಚ್ಚುಮೆಚ್ಚು. ಕೊನೆಯದು ಅಥವಾ 5ನೆಯದು ತಮಾಷೆ. ಬಿಡುವಿನ ಸಮಯದಲ್ಲಿ ತಮಾಷೆ ಮಾಡುತ್ತಾ ನಾಟಕವನ್ನು ಕಲಿಯುತ್ತೇನೆ. ಅದೇ ರೀತಿ ಇನ್ನು ಉ, ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಇದೆ. ಮೊದಲನೆಯದು ಭಯ ನಿರ್ಭಯ, 2 ಶತ್ರು ಮಿತ್ರ, 3 ಸಂತೋಷ ದುಃಖ, 4 ಮುಕ್ತಾಯ ಆರಂಭ. ಅದೇ ರೀತಿ ನಾವಿನ್ನು ನೋಡ್ಬೋದು ಭಾಷಾ ಚಟುವಟಿಕೆ. ನಾನು ಯಾರು ಯೋಚಿಸಿ ಬರೆ ಅಂತ ಇದೆ. ಆಯ್ತಾ? ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ತೆಂಗಿನಕಾಯಿ. 4 ಕಂಬಗಳುಂಟು ದೇವಾಲಯವಲ್ಲ, 2 ಮೊರಗಳುಂಟು ಕೇರಲಾಗುವುದಿಲ್ಲ, 1 ಕಹಳೆಯುಂಟು ಊದಲಾಗುವುದಿಲ್ಲ, ಹಾಗಾದರೆ ನಾನು ಯಾರು? ಉತ್ತರ, ಆನೆ. ಈ ಮರದ ಮೇಲಿರುವೆ ಪಕ್ಷಿಯಲ್ಲ, ಹಸರಂಗಿ ತೊಟ್ಟಿರುವೆ ಬಾಲಕನಲ್ಲ, ಕೆಂಪು ಮೂತಿಯುಂಟು ಗಿಳಿಯಲ್ಲ, ಹಾಗಾದರೆ ನಾನು ಯಾರು? ಉತ್ತರ, ಮಾವಿನ ಹಣ್ಣು. ಇನ್ನು ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ: ರೈಲು ಪ್ಲಸ್ ಅನ್ನು ರೈಲನ್ನು, ನಾಡು ಪ್ಲಸ್ ಅನ್ನು ನಾಡನ್ನು, ಕಾಡು ಪ್ಲಸ್ ಅನ್ನು ಕಾಡನ್ನು, ಬಸ್ಸು ಪ್ಲಸ್ ಅನ್ನು ಬಸ್ಸನ್ನು, ಮಾತು ಪ್ಲಸ್ ಅನ್ನು ಮಾತನ್ನು. ಅದೇ ರೀತಿ ಇನ್ನು ಈ ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದಿ ಅಂತ ಹೇಳಿದ್ದಾರೆ. 1 ಆನೆ ಘೀಳಿಟ್ಟಿತು. 2 ನವಿಲು ನರ್ತಿಸಿತು. 3 ಕರಡಿ ಕುಣಿಯಿತು. 4 ಚಿರತೆ ವೇಗವಾಗಿ ಓಡಿತು. 5 ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು. ಅದೇ ರೀತಿ ಇನ್ನು ಬಳಕೆ ಚಟುವಟಿಕೆಯಲ್ಲಿ ಮೊದಲನೆಯದು ಕೆಳಗಿನವುಗಳನ್ನು ಗಮನಿಸಿ ಅನುಕೂಲ ಹಾಗೂ ಅನಾನುಕೂಲಗಳನ್ನು ಬರೆಯಿರಿ. ದೂರದರ್ಶನ ಅನುಕೂಲ ಮೊದಲು ನೋಡೋಣ. ಪ್ರಚಲಿತ ಘಟನೆ ತಿಳಿಯಲು ಮನರಂಜನೆ ನೀಡುತ್ತದೆ, ದೇಶ ವಿದೇಶ ಸುದ್ದಿ ತಿಳಿಬಹುದು. ಅನಾನುಕೂಲ ಏನು? ದೃಷ್ಟಿ ದೋಷ, ಸಮಯ ವ್ಯರ್ಥವಾಗುತ್ತದೆ, ಓದಲು ಏಕಾಗ್ರತೆಯ ಕೊರತೆ ಆಗುತ್ತದೆ. ಅದೇ ರೀತಿ 2ನೆಯದು ಮೊಬೈಲ್. ಮೊದಲು ಅನುಕೂಲ ನೋಡೋಣ. ಮಾಹಿತಿ ರವಾನೆ, ಹಣ ವರ್ಗಾವಣೆ, ವಸ್ತುಗಳನ್ನು ಖರೀದಿಸಲು ಬಳಸುತ್ತಾರೆ. ಅನಾನುಕೂಲ ದೃಷ್ಟಿ ದೋಷ, ಮೋಸ, ಹಣದ ವಂಚನೆ, ಸಮಯ ವ್ಯರ್ಥವಾಗುತ್ತದೆ. ಅದೇ ರೀತಿ ಇನ್ನು 2 ನೀನು ಆಡುವ ಆಟಗಳನ್ನು ಚೌಕದಲ್ಲಿ ಬರೆಯಿರಿ ಅಂತ ಇದೆ. ಖೋ ಖೋ, ಕಬಡ್ಡಿ, ಬುಗುರಿ, ಅದಾದ್ಮೇಲೆ ಚಿನ್ನಿದಾಂಡು, ಕ್ರಿಕೆಟ್, ಚದುರಂಗ ಅಂದ್ರೆ ಚೆಸ್, ಲಗೋರಿ, ವಾಲಿಬಾಲ್, ಥ್ರೋಬಾಲ್. ಆಯ್ತಾ? ಅದಾದ್ಮೇಲೆ ಈರುಳ್ಳಿ ಶಿಪ್ಪೆ ಆಟ. 3 ಆಟ ಆಡಲು ಸೂಚನೆ. ಇವು ಸೂಚನೆಗಳನ್ನಷ್ಟ ಕೊಟ್ಟಿದ್ದಾರೆ, ನೀವು ಒಂದ್ಸರಿ ಓದ್ಕೊಳ್ಳಿ. ಅದಾದ್ಮೇಲೆ 4 ವಿವಿಧ ಮರ ಗಿಡಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ತಯಾರಿಸಿ ಅಂತ ಇದೆ. 5 ಕಬಡ್ಡಿ ಆಟ ಹಾಗೂ ಆಟದ ನಿಯಮಗಳನ್ನು ಶಿಕ್ಷಕರಿಂದ ಕೇಳಿ ತಿಳಿದು ಸ್ನೇಹಿತರ ಜೊತೆ ಸೇರಿ ಆಡಿ ಆನಂದಿಸಿ ಅಂತ ಇದೆ. 6 ಈ ಪಾಠದಲ್ಲಿ ಯಾವ ಪ್ರಾಣಿ ಅಥವಾ ಪಕ್ಷಿಯ ಮಾತು ನಿನಗಿಷ್ಟವಾಯಿತು, ಏಕೆ? ನಿನ್ನ ಸ್ನೇಹಿತರೊಂದಿಗೆ ಚರ್ಚಿಸು ಅಂತ ಇದೆ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಜಾನಮರಿ. ನಿನಗೆ ಮೌಖಿಕ ಸೂಚನೆಗಳ ಸರಣಿಯನ್ನು ಅರ್ಥ ಮಾಡಿಕೊಂಡು ಕಾರ್ಯರೂಪಕ್ಕೆ ತರುವುದು, ಜೊತೆಗೆ ಅಪರಿಚಿತ ವಸ್ತುಗಳ ಬಗ್ಗೆ ನಿನ್ನ ಮಾತುಗಳಲ್ಲಿ ವಿವರಿಸಬಲ್ಲೆಯಲ್ಲವೇ? ಆಯ್ತು. ಅದಾದ್ಮೇಲೆ ಇನ್ನು ಮುಂದೆ ನುಡಿ ಆಟಗಳಿವೆ, ಅದನ್ನ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿಗೆ 4ನೇ ತರಗತಿಯ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ. ನಾವು ಮತ್ತೆ ಮುಂದಿನ ತರಗತಿ ಅಂದ್ರೆ 5ನೇ ತರಗತಿಯ ಕನ್ನಡದ ವಿಡಿಯೋದಲ್ಲಿ ಭೇಟಿಯಾಗೋಣ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ. ನಾವು ಮತ್ತೆ ಮುಂದಿನ ವರ್ಷ ಭೇಟಿಯಾಗೋಣ.